ನಡಿಮನ ಮುಕ್ತಿನಾಗನ ಕ್ಷೇತ್ರಕ್ಕೆ ನಡಿಮನ ಮುಕ್ತಿನಾಗನ ಕ್ಷೇತ್ರಕ್ಕೆ ಮಾಡಿದ ಪಾಪವ ತೊಳೆಯಲು ಬೇಗ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಆ ಮುಕ್ತಿನಾಗ ಎಲ್ಲ ಜನತೆಗೂ ಈ ಹೊಸ ವರ್ಷದಲ್ಲಿ ನೆಮ್ಮದಿ, ಆರೋಗ್ಯ, ಸಂತೋಷ ಎಲ್ಲವನ್ನು ಕೊಡಲಿ ಅಂತ ನಾನು ಬಯಸ್ತೇನೆ. ವೀಕ್ಷಕರೇ, ಎಲ್ಲ ಕರ್ಮಗಳಿಗೆ, ಎಲ್ಲ ರೋಗಗಳಿಗೆ, ಎಲ್ಲದರಿಂದಲೂ ಮುಕ್ತಿ ಪಡೆಯೋದಕ್ಕೆ ಒಂದೇ ಅವಕಾಶ, ಮುಕ್ತಿನಾಗ ದೇವಾಲಯ. ಈ ಮುಕ್ತಿನಾಗ ದೇವಾಲಯ ಬೆಂಗಳೂರು ಕೆಂಗೇರಿ ಆದ ಮೇಲೆ ದೊಡ್ಡ ಆಲದ ಮರದ ರಸ್ತೆ ರಾಮೋಹಳ್ಳಿ ಅಂತ ಸಿಗುತ್ತೆ. ಕೆಂಗೇರಿ ಆದಮೇಲೆ ಮೈಸೂರು ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಬಲಭಾಗದಲ್ಲಿ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಸಿಗುತ್ತೆ. ಕಾಲೇಜ್ ಪಕ್ಕದ ರಸ್ತೆ ದೊಡ್ಡ ಆಲದ ಮರದ ರಸ್ತೆ. ಈ ದೊಡ್ಡ ಆಲದ ಮರದ ರಸ್ತೆಯಲ್ಲಿ ರಾಮೋಹಳ್ಳಿಲಿದೆ ವಿಶ್ವದ ಅತಿ ದೊಡ್ಡ ನಾಗ ದೇವಾಲಯ. ವೀಕ್ಷಕರೇ, ದಯಮಾಡಿ ಬನ್ನಿ. 9 ಮಂಗಳವಾರ, 9 ಗುರುವಾರ, 9 ಭಾನುವಾರ. ನೀವೇನು ಮಾಡಬೇಕು, ಬಂದು ನಮ್ಮ ಸೇವಾ ಕೌಂಟ್ರಲ್ಲಿ ಒಂದು ನಾಗನನ್ನು ಪಡ್ಕೊಳ್ಳಿ. ಅದು ನಾವು ಚೈತನ್ಯ ತುಂಬಿದ ನಾಗ. ಆ ನಾಗನನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು 11 ರೂಪಾಯಿ ಹಿಡ್ಕೊಂಡು 9 ಪ್ರದಕ್ಷಿಣೆ ಮಾಡಿ ಓಂ ಶ್ರೀ ಮುಕ್ತಿನಾಗಾಯ ನಮಃ ಹೇಳ್ಕೊಂಡು, ಓಂ ಶ್ರೀ ಮುಕ್ತಿನಾಗಾಯ ನಮಃ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡಿ. ನಿಮ್ಮ ಕೋರಿಕೆ, ನಮ್ಮ ಆಸೆ ಇಂಥದ್ದು ಮಾಡಿಕೊಡಪ್ಪ ಅಂತ ಹೇಳಿ ನೀವು ಅದನ್ನು ಹುಂಡಿಗೆ ಹಾಕಿ, ಇಂಥ ಕೆಲಸ ಆದರೆ ನಾನು ಇಂಥ ಕಾಣಿಕೆ ಅರ್ಪಿಸ್ತೀನಿ ಅಂತ ಹೇಳಿ ಮನಸ್ಸಿನಲ್ಲಿ ಹೇಳಿಕೊಂಡು ಮೂಲ ಸ್ಥಾನದಲ್ಲಿ ಹುಂಡಿಗೆ ಹಾಕಿ ನಿಮ್ಮ ಕೆಲಸ ಆಗುತ್ತೆ. ವೀಕ್ಷಕರೇ, ಪ್ರತಿ ದಿನವೂ ಹೋಗ್ತಾ ತೊಂದರೆ, ವಿನಾಶದ ಅಂಚಿಗೆ ಹೋಗ್ತಾ ಇದೆ ಪ್ರಪಂಚ. ಮರಿಬೇಡಿ. ಇದರೊಳಗೆ ಯಾರು ನ್ಯಾಯ, ನಿಷ್ಠೆ, ಧರ್ಮ ಇದನ್ನು ಅನುಸರಿಸ್ಕೊಂಡು ಹೋಗ್ತಾರೋ ಅವರು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ತುಂಬ ಬಾಧೆಯನ್ನು ನೀವು ಮುಂದೆ ಅನುಭವಿಸಬೇಕಾಗುತ್ತೆ. ಕರ್ಮ ಕಳ್ಕೊಳ್ಳೋಕೆ ಪ್ರಯತ್ನ ಪಡ್ರಿ. ಯಾರಿಗೂ ತೊಂದರೆ ಮಾಡಬೇಡಿ. ಯಾತಕ್ಕೆ ಹೊಡೆದಾಡ್ತೀರ? ಪ್ರತಿ ದಿವಸ ಹೇಳ್ತೀನಿ, ಬರೋವಾಗ ಬಂದಿದ್ದು ಬರಿಗೈ, ಹೋಗುವಾಗ ಹೋಗೋದು ಬರಿಗೈ. ಅದಕ್ಕೆ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಕೊಡ್ತೀನಿ ನೀವು? ಏನೋ ನಾನು ಮಾಡ್ತೀನಿ. ನೀವೇನಾರು ತೊಗೊಂಡೋಗೋದಿದ್ರೆ ಏನಾರ ಮಾಡ್ರಯ್ಯ. ನಿಜ ಹೇಳಬೇಕು ಅಂದರೆ ಎಷ್ಟೋ ಜಾತಿಗಳಲ್ಲಿ ಮೈ ಮೇಲೆ ಬಟ್ಟೆನೇ ಇರೋದಿಲ್ಲ. ಮರ್ಮಸ್ಥಾನದ ಮೇಲೆ ಬಾಳೆ ಎಲೆಯನ್ನು ಮುಚ್ಚಿ ಅವ್ರನ್ನ ಸುಡ್ತಾರೆ. ಈಗ ಮಾಡ್ರನ್ ಕಲ್ಚರ್ಡ್ ಸೊಸೈಟಿ ಆದ್ದರಿಂದ ಅವ್ರು ಹಾಕ್ಕೊಂಡ್ರೆ ಬಟ್ಟೆ ತೆಗಿಯಲ್ಲ, ಮಿಕ್ಕಿದೆಲ್ಲ ತೆಗಿತಾರೆ. ಅಂದರೆ ಏನು ಬರುತ್ತೆ ನಿಮ್ಮಿಂದೆ ಬರೋದು ಎರಡೇ. ಒಂದು ನೀವು ಮಾಡಿದ ಪಾಪ, ಇನ್ನೊಂದು ನೀವು ಮಾಡಿದ ಪುಣ್ಯ. ಪುಣ್ಯ ಕೇವಲ ಸ್ವಲ್ಪ ಭಾಗ, ಪಾಪ ತುಂಬ ಜಾಸ್ತಿ. ಮನುಷ್ಯ ಎಲ್ಲಿ ಸ್ವಾರ್ಥತೆಯನ್ನು ಬೆಳೆಸ್ಕೋತಾನೋ ಅಲ್ಲಿ ಜೀವನ ಹಾಳಾಗುತ್ತೆ. ದೇವ್ರನ್ನ ನಂಬಿ ದೇವರಿದ್ದಾನೆ. ಎಷ್ಟೋ ಜನಕ್ಕೆ ಇದರ ಮೇಲೆ ನಂಬಿಕೆ ಇಲ್ಲ. ದೇವ್ರ ಹೆಸರು ಹೇಳೋರೆಲ್ಲ ಬರೀ ದುಡ್ಡು ಮಾಡೋಕ್ಕೆ ಮಾಡ್ತಾರೆ ಅನ್ನತಕ್ಕಂಥ ಒಂದು ತಪ್ಪು ಭಾವನೆ ಅವರಿಟ್ಕೊಳ್ಳೋದಲ್ದಿರ ಎಲ್ರಿಗೂ ತಿಳಿಸ್ತಾರೆ. ಹಾಗಿದ್ದರೆ ಈ ಪ್ರಪಂಚ ನಡೀತಾ ಇತ್ತಾ? ಸಾಧ್ಯವೇ ಇಲ್ಲ. ಎಲ್ಲೋ ಕೂತು ಎಷ್ಟೋ ಜನ ತಪಸ್ಸು ಮಾಡ್ತಾ ಇದ್ದಾರೆ. ಎಲ್ಲೋ ಕೂತು ಎಷ್ಟೋ ಜನ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಈ ಪ್ರಪಂಚ ಇಷ್ಟು ಮಟ್ಟಿಗಾದರೆ ಇದೆ ಅನ್ನೋದು ಜ್ಞಾಪಕ ಇರಲಿ. ನಿಮಗೆ ಗೊತ್ತಿಲ್ಲ, ಬಿಟ್ಬಿಡಿ, ನಿಮಗೆ ನೋಡೋಕ್ಕಾಗಲ್ಲ. ಸುವಾಸನೆ ಬರುತ್ತೆ, ಅನುಭವಿಸ್ಬೇಕು. ಸುವಾಸನೆ ಹೆಂಗಿದೆ ಅಂತ ಕಾಣುತ್ತೇನ್ರಿ ನಿಮಗೆ?
ದೇವರು ಹಾಗೆ ಗಾಳಿ ಬೀಸುತ್ತೆ, ತಣ್ಣಗಾಗುತ್ತೆ, ಅದನ್ನು ಅನುಭವಿಸ್ತೀವಿ. ಆದರೆ ಗಾಳಿ ಕಾಣುತ್ತೇನ್ರಿ ನಿಮ್ಮ ಕಣ್ಣಿಗೆ? ಕಾಣೋದಿಲ್ಲ. ದೇವರು ಹಾಗೆ ಅನುಭವದಿಂದ ಪಡಿಬೇಕು, ಅನುಭವದಿಂದ ಪಡಿಬೇಕು. ಹಲವಾರು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ, ನಾನು ತೋರಿಸಿ ನಿದರ್ಶನ ಮಾಡಿದ್ದೇನೆ. ಹಾಲಿನಲ್ಲಿ ಬೆಣ್ಣೆ ಇದೆ, ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆದರೆ ಹಾಲಿನಲ್ಲಿ ತೋರಿಸ್ಬಿಟ್ಟು ನೋಡೋಣ, ಬೆಣ್ಣೆ ತೋರಿಸಿ ನೋಡೋಣ, ಆಗಲ್ಲ, ಕಾಣಲ್ಲ. ಅದಕ್ಕೊಂದು ಪ್ರೋಸೆಸ್ ಇದೆ. ಹಾಲು ಹೆಪ್ಪಾಗಬೇಕು, ಆಮೇಲೆ ಅದನ್ನು ಕಡಿಬೇಕು, ಕಡಿದ ಮೇಲೆ ಬರ್ತಕ್ಕಂಥದ್ದು ಬೆಣ್ಣೆ ಆಗುತ್ತೆ. ಅಂದರೆ ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಇವೆಲ್ಲವೂ ಕೂಡ ಒಂದು ಶ್ರಮದಿಂದ ಬರೋದು, ಒಂದು ಕಾಲದಿಂದ ಬರ್ತಕ್ಕಂಥದ್ದು, ಒಂದು ಸಾಧನೆಯಿಂದ ಬರ್ತಕ್ಕಂಥದ್ದು. ಹಾಗಾಗಿ ಸಾಧನೆ ಮಾಡೋ ಶಕ್ತಿ ಇಲ್ಲದೆ ನೀವು ಅಂಧರಾಗಿ, ಎಲ್ಲಿದ್ದಾನೆ ದೇವರು? ದೇವರು ಪೂಜೆ ಮಾಡೋರೆಲ್ಲ ಬರೀ ದುಡ್ಡಿಗೆ ಮಾಡೋದು. ಆ ಥರ ಮಾತನ್ನು ದಯವಿಟ್ಟು ಆಡಬಾರ್ದು. ಜೀವನನೇ ತ್ಯಾಗ ಮಾಡಿ ಬಂದಿರ್ತಾರೆ, ಎಲ್ಲವನ್ನು ತ್ಯಾಗ ಮಾಡಿ ಬಂದು ಜನತಾ ಸೇವೆ ಮಾಡ್ತಿರ್ತಾರೆ, ನಿಜವಾದ ಸೇವೆ. ಈ ಸೇವೆ ಅಂದರೆ ನಮ್ಮ ಕಾವಿ ಹಾಕ್ಕೊಂಡು ನಮಸ್ಕಾರ ಮಾಡ್ತಾರಲ್ಲ, ಆ ಥರ ಅಲ್ಲ ಅದು. ನಿಜವಾದ ಸೇವೆ ಮಾಡೋ ಜನ ತುಂಬ ಜನ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯಾವುದೇ ಜಾತಿ ಆಗ್ಬೋದು, ಯಾವುದೇ ರಾಜಕೀಯ ಶಕ್ತಿ ಆಗ್ಬೋದು, ಅವೆಲ್ಲ ಅಲ್ಲ. ಅವೆಲ್ಲ ಇವತ್ತು ನಿಮ್ಗೆ ಸಪೋರ್ಟ್ ಮಾಡ್ತಾಯಿದೆ. ಮುಂದೆ ನೀವು ಅನುಭವಿಸೋವಾಗ ಯಾರು ಸಪೋರ್ಟ್ ಮಾಡ್ತಾರೆ? ನಿಮ್ಮ ನೋವನ್ನು ಯಾರು ತಗೊಳ್ಳಿಕ್ಕಾಗತ್ತೆ? ಯಾರೂ ತಗೊಳ್ಳಲ್ಲ. ಒಬ್ಬರು ಅಧಿಕಾರದಲ್ಲಿದ್ದಾಗ ಉಳೋನ್ಗೆ ಭೂಮಿ ಅಂತ ಮಾಡಿದ್ರು. ಎಷ್ಟು ಜನ ರೀ ನೊಂದಿದ್ದು, ಎಷ್ಟು ದೇವಸ್ಥಾನಗಳನ್ನು ನೊಂದುಬಿಡ್ತು. ಹೋಲಿ ಆತ ಚೆನ್ನಾಗಿದ್ನ? ಬರೀ ಓಟ್ಗೋಸ್ಕರ ಮಾಡಿದ್ದು. ಆತ ಚೆನ್ನಾಗಿದ್ನ? ಇಲ್ಲ. ವಂಶನೇ ನಿರ್ವಂಶ ಆಗ್ಬಿಡ್ತು. ಕೊನೆಗೆ ಸುಸೈಡ್ ಮಾಡಿಕೊಂಡ್ರು, ವಿಷ ಹಾಕಿ ಸಾಯಿಸಿದ್ರು. ಅವ್ರ ಮನೆಯವರು ಒಬ್ಬರಲ್ಲ ಒಬ್ಬರು ಒಂದೊಂದು ತರಹ ನೋವಿಗೆ ಒಳಗಾದರು. ವೀಕ್ಷಕರಿಗೆ ಜ್ಞಾಪಕ ಇರಲಿ, ಉಪ್ಪ ತಿಂದ ಮೇಲೆ ನೀರು ಕುಡಿಯಲೇಬೇಕು, ಸಹಜ. ಉಪ್ಪು ಯಾರು ತಿಂತಾರೋ ಅವ್ರು ನೀರು ಕುಡಿಲೇಬೇಕು. ನಿಮ್ಮ ದೃಷ್ಟಿಲಿ ನೀವು ಮಾಡಿದ ತಪ್ಪಲ್ಲ. ಅವನ ಕಣ್ಣು ಮುಚ್ಕೊಂಡಿಲ್ಲ, ಅವನು ನೋಡ್ತಾ ಇರ್ತಾನೆ. ಅನ್ಯಾಯವಾದ ಮಾರ್ಗ ಹಿಡಿಬೇಡಿ. ಇವತ್ತು ನೀವು ಕ್ಷಣಿಕವಾಗಿ ನೀವು ಗೆಲ್ಬೋದು, ಆಮೇಲೆ ಅನುಭವಿಸೋದು ನೀವೇ. ಇನ್ನು 7 ಜನ್ಮ ಅನುಭವಿಸ್ತೀರ, 1 ಜನ್ಮ ಅಲ್ಲ. ಬೇಕಾ ಈ ಶಿಕ್ಷೆ? ನೀವು ಒಬ್ಬರು ಹೋದರೆ ಪರವಾಗಿಲ್ಲಪ್ಪ, ಇಡೀ ನಿಮ್ಮ ವಂಶ ಅನುಭವಿಸುತ್ತೆ ನೋವನ್ನು, ಶಾಪವನ್ನು. ಯಾರಿಗೂ ತೊಂದರೆ ಮಾಡಬೇಡಿ, ಯಾರಿಗೂ ಕಣ್ಣೀರು ಹಾಕಿಸ್ಬೇಡಿ, ಪ್ರಾಣಿ ಹಿಂಸೆ ಮಾಡಬೇಡಿ. ಇನ್ನೊಂದು ದಿವಸ ಯಾವ್ಯಾವ ರೀತಿಯ ಆಹಾರವನ್ನು ತಗೊಂಡ್ರೆ ಯಾವ ರೀತಿಯಲ್ಲಿ ಜನ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ತೇನೆ. ನಂಗೆ ತಿಳಿದ ಹಾಗೆ ಗುರುಕುಲದಲ್ಲಿ ಮೊದಲು ಚಿಕ್ಕ ಮಗು ಆಗಿದ್ದಾಗಲೇ ಗುರುಕುಲಕ್ಕೆ ತೊಗೊಂಡೋಗಿ ಹಾಕ್ಬಿಡೋರು. ಮೊದಲು ಉಪ್ಪಿಲ್ಲದ ಅಡಿಗೆ ಹಾಕ್ತಾಯಿದ್ರು, ಅವರಿಗೆ ಖಾರವಿಲ್ಲದ ಅಡಿಗೆ ಹಾಕ್ತಾಯಿದ್ರು, ಸಪ್ಪೆ ಊಟವನ್ನು ಹಾಕ್ತಾಯಿದ್ರು. ಕಾಮ ಕ್ರೋಧ ಎರಡೂ ಬರದೇ ಇರಲಿ. ಅವನಿಗೆ ಯಾವತ್ತು ಬುದ್ಧಿ ಬಂತೋ ಅವತ್ತು ಕೇಳೋನು, ಇದೇನಿದು ಸಪ್ಪೆ ಆಗಿದೆಯಲ್ಲ. ಆವಾಗ ಅವ್ರಿಗೆ ಗುರುಗಳು ಗೊತ್ತಾಗೋದು ಈ ಮಗುಗೆ ಬುದ್ಧಿ ಬಂದಿದೆ. ಆವಾಗ ಉಪ್ಪು ಖಾರವನ್ನು ಸ್ವಲ್ಪ ಕೊಡ್ತಾ ಬರೋರು. ಕೆಲವೆಲ್ಲ ತ್ಯಾಜ್ಯವನ್ನು ಮಾಡ್ತಾಯಿದ್ರು, ಬೇಡ ಅಂತ ವರ್ಜ್ಯ ಮಾಡ್ತಾಯಿದ್ರು. ಯಾಕೆ ಮಾಡ್ತಾಯಿದ್ರು? ಒಂದೇ ಹದದಲ್ಲಿ, ಒಂದೇ ರೀತಿಯಲ್ಲಿ, ಒಂದೇ ರೀತಿಯ ಆಹಾರವನ್ನು ತಗೊಂಡು ಆರೋಗ್ಯ, ಬುದ್ಧಿ, ಅವರ ನಡತೆ ಎಲ್ಲವನ್ನು ಕೂಡ ನಿಗ್ರಹಣ ಮಾಡ್ತಾಯಿದ್ರು. ಇದರ ಬಗ್ಗೆ ನಾನು ವಿವರವನ್ನು ಕೊಡ್ತೀನಿ ವೀಕ್ಷಕರೇ. ಇರೋವರೆಗೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಬಾರೋ ಹಿಡ್ಕೊಳ್ಳೋ ಅನ್ನತಕ್ಕಂಥ ಒಂದು ಸ್ಥಿತಿ ಬರಬಾರ್ದು. ಸಾಧ್ಯವಾದರೆ ಇನ್ನೊಬ್ಬರಿಗೆ ಸಹಾಯ ಮಾಡಿ, ಇನ್ನೊಬ್ಬರಿಗೆ ತೊಂದರೆ ಮಾಡುವಂಥ ಕೆಲಸ ಯಾವತ್ತೂ ಮಾಡಬೇಡಿ. ಹಿಂದಿನ 3 ಜನ್ಮದ ಕರ್ಮವನ್ನು ಕಳೆಯಬೇಕಾದ್ರೆ, 3 ತಲೆಮಾರಿಂದ ಬಂದಿರುವಂತಹ ಕರ್ಮವನ್ನು ಕಳೆಯಬೇಕಾದ್ರೆ ನಾರಾಯಣ ಬಲಿ, ಪಿತೃದೋಷ, ಪ್ರೇತಬಾಧೆ ಇವನ್ನು ತಾವು ಮಾಡ್ಕೊಳ್ಳಿ. ಸ್ತ್ರೀ ಶಾಪ ಇರ್ಬೋದು, ದೇವರಿಗೆ ತೊಂದರೆ ಮಾಡಿದ್ದಿರಬಹುದು, ಯಾವುದೇ ವ್ಯಕ್ತಿಯಿಂದ ಶಾಪ ಬಂದಿರಬಹುದು. ಅದೆಲ್ಲವನ್ನು ಕಳ್ಕೊಳ್ಳೋದಕ್ಕೆ ನಿಮಗಿರ್ತಕ್ಕಂಥ ಅವಕಾಶ ನಾರಾಯಣ ಬಲಿ. ಈ ನಾರಾಯಣ ಬಲಿ
9ನೇ ತಾರೀಕು, ಹಾಗೆ 16ನೇ ತಾರೀಕಿದೆ. ಬೆಳಗ್ಗೆ ಕೆಳಗಡೆ ಬರ್ತಿರ್ತಕ್ಕಂಥ ನಂಬರ್ಗಳಿಗೆ ತಾವು ಕರೆ ಮಾಡಿ ಅವರು ವಿವರವನ್ನು ಕೊಡ್ತಾರೆ. ಕರೆ ಮಾಡಿ ಬಂದು ಮಾಡಿ ನೀವು ಪೂಜೆಯನ್ನು ಮಾಡಿದರೆ ಖಂಡಿತ ಹಿಂದಿನ 3 ತಲೆಮಾರಿನ ಪಿತೃದೋಷ ಪ್ರೇತ ಬಾಧೆ ನಿವಾರಣೆ ಆಗುತ್ತೆ. ಪ್ರೇತನ ಈಗಿನ ಕಾಲದಲ್ಲ, ನೀವು ನಂಬ್ತೀರಾ? ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗೋಲ್ಲ. ಏನು ಪ್ರೇತ ಅಂದರೆ ದೇಹವಿಲ್ಲದ ಆತ್ಮ. ಆತ್ಮ ಒಂದು ಹೊದಿಕೆ, ಇದು ಚರ್ಮದ ಹೊದಿಕೆ. ರಿಟೈರ್ ಆಯಿತು, ಬಟ್ಟೆ ಹರಿದ ಮೇಲೆ ಏನು ಮಾಡ್ತಾರೆ? ತೆಗೆದು ಬಿಸಾಕ್ತೀರ, ಇನ್ನೊಂದು ಬಟ್ಟೆ ಹಾಕ್ಕೋತೀರ. ದೇಹ ಒಂದೇ ಅಲ್ವಾ, ಬರೀ ಬಟ್ಟೆ ಮಾತ್ರ ಬದಲಾಯಿಸ್ತೀರ. ಹಾಗೆ ಆತ್ಮ ಒಂದೇ, ರೂಪ ಬದಲಾಗ್ತಾ ಹೋಗುತ್ತೆ. ನಿಮ್ಮ ಕರ್ಮ ಕಳೆಯೋವರೆಗೆ ಆತ್ಮಕ್ಕೆ ಸಾವಿಲ್ಲ. ಆತ್ಮ ಪರಮಾತ್ಮನಲ್ಲಿ ಸೇರುತ್ತೆ. ಅದೇ ಯೋಗ, ಅದೇ ಭಗವದ್ಗೀತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅರ್ಥ ಆಗದೆ ಇದ್ದರೂ ಅರ್ಥ ಆಗಿರೋ ಹತ್ರ ಹೋಗಿ ಕೇಳಬೇಕು ಏನು ಜೀವನ ಅಂದರೆ ಅಂತ. ಹಾಗಾಗಿ ಮುಂದೆ ಆದಷ್ಟು ನೋವನ್ನು ಅನುಭವಿಸದೇ ಇದ್ದ ಹಾಗೆ ಮಾಡಬೇಕು ಅಂದರೆ ನಾರಾಯಣ ಬಲಿ ಮಾಡಬೇಕು. ಇಲ್ಲದೆ ಹೋದರೆ ಇಡೀ ವಂಶ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡು ನರಳುತ್ತಾನೆ ಇರುತ್ತೆ. ಕಷ್ಟನೇ ಪಡ್ತಿರ್ತೀರ, ಅಭಿವೃದ್ಧಿ ಆಗೋದಕ್ಕೆ ಆಗೋದೇ ಇಲ್ಲ. ಇದು ಜೀವನ. ಎರಡನೇದು, ಎಲ್ಲರೂ ಮಾಡಲೇಬೇಕಾದಂತಹ ಪೂಜೆ ಸರ್ಪ ಸಂಸ್ಕಾರ. 17ನೇ ತಾರೀಕಿದೆ, ಫೆಬ್ರವರಿ 7ನೇ ತಾರೀಕಿಂದ ಇದೆ. ಮೊದಲನೇ ದಿನ ಕಾಳಸರ್ಪ ಶಾಂತಿ, ಭಾನುವಾರಗಳು. ಆಮೇಲೆ 4 ದಿನ ಸರ್ಪ ಸಂಸ್ಕಾರ, ಕಾಳಸರ್ಪ ಶಾಂತಿ ಮೊದಲನೇ ದಿನ, ಕುಜ ಮತ್ತು ಶನಿ ಶಾಂತಿ ಹೋಮ. ಒಟ್ಟು 5 ದಿವಸ ಪೂಜೆ. 5 ದಿವಸಕ್ಕೆ ನೀವು ಬಂದು ಪೂಜೆ ಮಾಡಿಕೊಂಡ್ರೆ 60 ಭಾಗ ನಿಮ್ಮ ಜೀವನದಲ್ಲಿ ಮಾಡಿರ್ತಕ್ಕಂತಹ ಕರ್ಮ, ಕಳೆದ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮವನ್ನು ಕಳ್ಕೋಬೋದು. ಇದಕ್ಕೆಲ್ಲರೂ ಮಾಡಲೇಬೇಕಾದಂತಹ ಪೂಜೆ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ದಯವಿಟ್ಟು ಕರೆ ಮಾಡಿ, ಅವರು ನಿಮ್ಗೆ ಉತ್ತರವನ್ನು ಕೊಡ್ತಾರೆ. ಹಾಗೆ ವೀಕ್ಷಕರೇ, ನಮ್ಮ ದೇವಸ್ಥಾನದಲ್ಲಿ ಜನವರಿ 25 ಆಶ್ಲೇಷ ಬಲಿ ಪೂಜೆ. ಆಶ್ಲೇಷ ನಕ್ಷತ್ರ ದೋಷ ಇರತಕ್ಕಂಥವರು, ಹಾಗೆ ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಗಳ ಒಂದು ನಿವಾರಣೆಗೆ ಅವಕಾಶ ಇರತಕ್ಕಂಥದ್ದು. ತಕ್ಷಣ ಬನ್ನಿ, ನಿಮ್ಮ ಕರ್ಮವನ್ನು ಕಳ್ಕೊಳ್ಳಿ. ನಂತರ ಒಂದು ಕೊನೆಯ ಸುವರ್ಣ ಅವಕಾಶ. ಕೊನೆಯ ಅಂದರೆ ಈ ಷಷ್ಠಿಗಳಾದಮೇಲೆ, ಯಾಕಂದರೆ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ. ನೀವು ಮೂಲ ಸ್ಥಾನಕ್ಕೆ ಅಭಿಷೇಕ ಮಾಡೋ ಅವಕಾಶ ಇವಾಗಿದೆ. ಗರ್ಭಗುಡಿಯ ಒಳಗೆ ಬಂದು ಮಾಡುವ ಅವಕಾಶ ಇದೆ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳ್ತಾರೆ, ಮುಂದೆ ಗರ್ಭಗುಡಿ ಒಳಗೆ ಇನ್ಯಾರನ್ನು ಬಿಡಬೇಡಿ, ಅಲ್ಲಿ ಏನಿರಬೇಕೋ ಆ ಮಡಿಯನ್ನು ನೀವು ಮೇಂಟೈನ್ ಮಾಡ್ತಾ ಇಲ್ಲ, ಇದು ನಾಗ ದೇವಾಲಯ. ಹಾಗಾಗಿ ಈ ವರ್ಷದ ನಂತರ ಉತ್ಸವ ಮೂರ್ತಿಗೆ ನೀವು ಅಭಿಷೇಕ ಮಾಡ್ಬೋದೇ ವಿನಃ ಮೂಲ ಮೂರ್ತಿಗೆ ಅಭಿಷೇಕ ಮಾಡುವ ಯೋಗ ಇಲ್ಲ. ಅದು ಈ ವರ್ಷ ಇದೆ, ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ಅದರಿಂದ ಬಿಟ್ಕೊಡ್ತಾ ಇದ್ದೀವಿ. ನೀವೆಲ್ಲ ಬನ್ನಿ. 15ನೇ ತಾರೀಕು ತುಳುವಾ ಷಷ್ಠಿ. ತುಳು ಜನಾಂಗ ಮತ್ತು ಗೋವಾ ಜನಾಂಗದವರು ಈ ಷಷ್ಠಿಯನ್ನು ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಾ ಇದ್ದರಿಂದ ಇದಕ್ಕೆ ತುಳುವಾ ಷಷ್ಠಿ ಅಂತ ಬಂತು. ಆ ಷಷ್ಠಿಯ ದಿವಸ ಬೆಳಗ್ಗೆ 7:30 ಸಂಜೆ 5 ಗಂಟೆವರೆಗೆ ನೀವೇ ನಿಮ್ಮ ಕೈಯಾರ ಅಭಿಷೇಕ ಮಾಡಬಹುದು. ಬನ್ನಿ, ಅಭಿಷೇಕ ಮಾಡಿ, ಕರ್ಮ ಕಳ್ಕೊಳ್ಳಿ. ಕರ್ಮ ಕಳ್ಕೊಳ್ಳೋಕ್ಕೆ ಇದೊಂದು ಯೋಗ. ಈ ಅವಕಾಶವನ್ನು ಕಳ್ಕೊಬೇಡಿ. ದಯವಿಟ್ಟು ಬನ್ನಿ, ಕರ್ಮ ಕಳಗಿರಿ. ಹಾಲಿನ ಅಭಿಷೇಕ ಮಾಡೋದ್ರಿಂದ ಏನಾಗುತ್ತೆ? ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ತವರು ಚೆನ್ನಾಗಿರುತ್ತೆ. ನಿಮ್ಮ ಹೆಂಡತಿ, ಮಕ್ಕಳು, ನಿಮ್ಮ ಸಂಸಾರ, ನೀವು ಚೆನ್ನಾಗಿರ್ತೀರ. ಅದಕ್ಕೋಸ್ಕರ ಬನ್ನಿ. ಸುಲಭವಾಗಿ ಕರ್ಮ ಕಳೆಯೋ ಒಂದು ಉದ್ದೇಶದಿಂದ ಬನ್ನಿ. ಹಾಗೆ ವೀಕ್ಷಕರೇ, ಅವತ್ತು ಗಜವಾಹನ ಉತ್ಸವ.
ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಉತ್ಸವ ಇರುತ್ತೆ. ಆ ಉತ್ಸವದಲ್ಲಿ ನೀವು ಭಾಗವಹಿಸಿ ಸತ್ಯವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ, ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಇದು ಬಹಳ ಪವಿತ್ರವಾದ ಕ್ಷೇತ್ರ. ವೀಕ್ಷಕರ, ಈಗ ನೀವು ಕರೆ ಮಾಡಿ, ನಿಮ್ಮ ಕರೆಗೆ ನಾವು ಉತ್ತರವನ್ನು ಕೊಡ್ತೀನಿ. ಯಾರು ದೇವರ ಭಕ್ತರು ಅಂದರೆ ತಾನು ಸಂಪಾದನೆ ಮಾಡಿದ್ರಲ್ಲಿ 10 ರೂಪಾಯಿಗೂ 1 ರೂಪಾಯಿ ತೊಗೊಂಡೋಗಿ ದೇವರಿಗೆ ಅರ್ಪಿಸಿ, ಅನಾಥರಿಗೆ ಕೊಡ್ರಿ. ಹಲೋ ಹಲೋ, ಹೇಳಿ. ಸರ್ ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಗುರುಜಿ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ದಾವಣಗೆರೆಯಿಂದ. ಹೇಳಿ ಹೇಳಿ ಗುರುಜಿ, ನನ್ನ ಭವಿಷ್ಯ ಕೇಳಬೇಕಿತ್ತು ಗುರುಜಿ. ಹೇಳಿ. ಎಕನಾಮಿಕಲಿ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಗುರುಜಿ ನನಗೆ. ನಿಮ್ಮ ಡೇಟ್ ಆಫ್ ಬರ್ತ್ ಏನಪ್ಪ ಮಂಜುನಾಥ್? 24/4/1980. ಏನು ಓದಿದಿರ ತಾವು? ಡಿಗ್ರಿ ಮಾಡಿದ್ದೀನಿ ಗುರುಜಿ. ಯಾವುದಪ್ಪ? BA ಮಾಡಿದ್ದೀನಿ ಮತ್ತೆ CPET ಮಾಡಿದ್ದೀನಿ. ಬಟ್ ನನಗೆ ಒಂದು 2011 ನನಗೆ ಮೇಜರ್ ಆಪರೇಷನ್ ಒಂದಾಯ್ತು. ಏನು ಆಪರೇಷನ್ ಆಯಿತು? ಅದು ಡಾಕ್ಟರ್ ಮಿಸ್ಗೈಡ್ಲೈನ್ಸ್ ಇಂದ ಕರಳು ತೂತಾಗ್ಬಿಟ್ಟಿತ್ತು. ಹೈಪೋ ಡೋಸ್ ಕೊಟ್ಬಿಟ್ಟು ಆಪರೇಷನ್ ಮಾಡಿ 3 ತಿಂಗಳು ಕೋಮದಲ್ಲಿದ್ದು ಬಹಳ ಇದು ಮಾಡ್ಕೊಂಡು ಕೊನೆಗೆ ತುಂಬಾ ಖರ್ಚು ಮಾಡ್ಕೊಂಡು ಬಂದು ಬದುಕಿದ್ದಾಯ್ತು. ಈಗ ಅದು ಇನ್ಫೆಕ್ಷನ್ ಹರ್ನಿಯಾ ಆಗ್ಬಿಟ್ಟಿದೆ ದೊಡ್ಡದಾಗಿ. ಅಯ್ಯೋ, ಫಿಸಿಕಲ್ ವರ್ಕ್ ಏನು ಮಾಡಕ್ ಆಗ್ತಿಲ್ಲ. ಏನು ಸ್ವಲ್ಪ ತಕ್ಕ ಮಟ್ಟಿಗೆ ಕಂಪ್ಯೂಟರೈಸ್ಡ್ ವರ್ಕ್ ಅಥವಾ ಈ ತರ ಫೀಲ್ಡ್ ವರ್ಕ್ ಏನಾದ್ರು ಸ್ವಲ್ಪ ಲೈಟ್ ಆಗಿರ್ತಕ್ಕಂಥ ವರ್ಕ್ ಏನಾದ್ರು ಮಾಡ್ಬೋದು, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದಾರಪ್ಪ? ನಮ್ಮ ಮನೆಯಲ್ಲಿ ಯಾರು ಇಲ್ಲ ಗುರುಜಿ. ನಮ್ಮ ಮನೆಯಲ್ಲಿ ಇರೋದ್ರೆ ನಾನು, ನಮ್ಮ ಮಿಸ್ಸಸ್, ನಮ್ಮ ಮಗ ಅಷ್ಟೇ. ಮಗ ಏನು ಓದ್ತಾನೆ? ಮಗ ಇನ್ನು ಈಗ 4 ವರ್ಷ ಗುರುಜಿ, ಇನ್ನು LKG ಹೋಗ್ತೇನೆ. ಸರಿ, ನಿಮ್ಗೆ ಒಡಹುಟ್ಟಿದವ್ರು ಯಾರು ಇಲ್ವಾ? ಒಡಹುಟ್ಟಿದ ನಮ್ಮ ತಮ್ಮ ಇದ್ದಾರೆ ಗುರುಜಿ. ಅವ್ರ ಹೆಸರೇನು? ಅವ್ರ ಹೆಸರು ಪರಮೇಶ್ವರ್. ಪರಮೇಶ್ವರ್. ಕೆಲಸ ಮಾಡಿ, ನಿಮ್ಮ ಜಾತಕ, ನಿಮ್ಮ ಫೋಟೋ ಅವ್ರ ಕೈಲಿ ಕಳಿಸ್ಕೊಡಿ. ಆತ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಮುಂದೆ ಮತ್ತೆ ತೊಂದರೆ ಆಗದೇ ಇದ್ದ ಹಾಗೆ, ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಏನು ಮಾಡಬೇಕು ಅನ್ನೋದನ್ನು ಹೇಳಿ ಕಳಿಸ್ತೀನಿ. ಈಗ ಸದ್ಯಕ್ಕೆ ನೀವು ಕೂತ್ ಕಡೆನೆ ಒಂದು ನಾಗನ ಫೋಟೋ ಇಟ್ಕೊಳ್ಳಿ, ನಮ್ಮ ದೇವಸ್ಥಾನದಿಂದ ತರಿಸಿ. ಆಯಿತಾ? ಒಂದು ಫೋಟೋ ಇಟ್ಕೊಂಡು ಎದುರುಗಡೆ ಓಂ ಶ್ರೀ ಮುಕ್ತಿನಾಗಾಯ ನಮಃ ಜಪ ಮಾಡ್ತಾ ಇರಿ ಸಾಕು, 108 ಸಾರಿ ಪ್ರತಿನಿತ್ಯ. ಸತ್ಯವಾಗಿ ಒಳ್ಳೆಯದಾಗುತ್ತೆ. ನಾನು ನಿಮ್ಮ ಇದು ಕ್ಷೇತ್ರಕ್ಕೆ ಬರ್ಬೇಕಂತ ಸುಮಾರು ದಿನ ಪ್ರಯತ್ನ ಮಾಡ್ತೇನೆ ಗುರುಜಿ. ಬರೀ ನಂಗೆ ಜೀವನ ಮಾಡೋಕ್ಕೂ ತೊಂದರೆ ಆಗ್ಬಿಟ್ಟಿದೆ. ಅಷ್ಟು ನನಗೆ ದುಡ್ಡಿನ ವಿಚಾರದಲ್ಲಿ ಅಷ್ಟು ನಾನು ಭಾಳ ಇದಾಗ್ಬಿಟ್ಟಿದ್ದೀನಿ. ಎಲ್ಲಿ ಈಗಲೂ ಕೂಡ ನಾಗನ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳು. ಈಗ 1 ತಿಂಗಳಿಂದ ನಾನು ಅಲ್ಲಿ ಬರ್ಬೇಕಂತ ಭಾಳ ಮನಸ್ಸಲ್ಲಿ ಅನ್ಕೊಂಡು ಸುಮಾರು ಸತಿ ಇದು ಮಾಡ್ಕೊಂಡೆ. ಅವತ್ತಿಂದ ಪ್ರತಿ ದಿನದಲ್ಲೂ ನನಗೆ ಕನಸಲ್ಲಿ ನಾಗದೇವ ಅದೇನು ಮೂರ್ತಿನ ತೋರಿಸ್ತಾ ಇಲ್ಲ, ಅದು ನನ್ನ ಕನಸಲ್ಲಿ ಪ್ರತಿದಿನ ಬೆಳಗಿನ ಜಾವದಲ್ಲಿ ಬರೋದು, ಈ ತರ ಬರೋದು, ಅಥವಾ ಮನೇಲಿ ಏನೋ ತರ ಬಂದಂಗೆ ಆ ತರ ಆಗ್ತಾ ಇದೆ ನನಗೆ ಈ 1 ತಿಂಗಳಿಂದ. ಅಲ್ಲಪ್ಪ, ಆಕ್ಚುಲ್ ಆಗಿ ಮಂಜುನಾಥ್, ನಿಮಗೆ ಸರ್ಪದೋಷ ಮೊದಲಿಂದಲೂ ಇದೆ, ಇವತ್ತಲ್ಲ. ನೀವು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಲಿಲ್ಲ, ಅಥವಾ ನಿಮ್ಮ ತಂದೆಯವರು ಅದ್ರ ಬಗ್ಗೆ ಎಲ್ಲ ಗಮನ ಕೊಡಲಿಲ್ಲ. ನಿಮ್ಮ ತಂದೆಯವರು ಆರೋಗ್ಯವಾಗಿದ್ದಾರಾ? ಇಲ್ಲ, ತಂದೆ ತಾಯಿ ಇಬ್ಬರು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ಟು. ಅದೇ ಕಾರಣ. ಅದನ್ನೇ ನಾನು ಫಸ್ಟ್ ಎತ್ಕೋತಾ ಹೇಳಿದ್ದು, ಪಿತೃದೋಷ ಪ್ರೇತ ಬಾಧೆ ಅಂತ ಹೇಳದ ಪೂಜೆನೇ ಅದು. ನಾರಾಯಣ ಬಲಿ ಅಂತ ಹೇಳದ್ನಲ್ಲಪ್ಪ, ಅದು ಇನ್ನೊಂದು ತಿಳ್ಕೊಳ್ಳಿ ಮಂಜುನಾಥ್. ಪೇಪರ್ ಬಿಲ್ ಕೊಡೋವರೆಗೂ ಬೆಲ್ ತಡ್ತಾನೆ ಇರ್ತಾರೆ. ಪೇಪರ್ ಬಿಲ್ ಕೊಟ್ಬಿಟ್ರೆ ಬೆಲ್ ಯಾಕೆ ತಡ್ತಾರೆ? ಆದ್ದರಿಂದ ನೀವು ನಿಮ್ಮ ಕರ್ಮವನ್ನು ಕಳ್ಕೊಳ್ದೇ ಇರೋದ್ರಿಂದ ಒಂದಲ್ಲ ಒಂದು ತೊಂದರೆಗೆ ಒಳಗಾಗ್ತಾ ಇದ್ದೀರಾ. ಆಯಿತಾ? ಈಗಲೂ ಏನು ಕಾರ್ಯ ಮಿಂಚಿಲ್ಲ. ನಿಮ್ಮ ಮಗನ ಜಾತಕ, ನಿಮ್ಮ ಫೋಟೋ ಆಯಿತಾ, ನಿಮ್ಮ ತಮ್ಮನ ಕೈಲಿ ಕಳಿಸ್ಕೊಡಿ. ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ತಮ್ಮ ಮಾಡಿದ್ರು ನಿಮ್ಮ ಪರವಾಗಿ ನಿಮ್ಮ ಕೆಲಸ ಆಗತ್ತೆ. ತುಂಬ ಸಂತೋಷ, ತುಂಬ ಸಂತೋಷ. ಬನ್ನಿ, ಮನಸ್ಸು ಮಾಡಿ, ಖಂಡಿತ ಆಗತ್ತೆ. ಮುಕ್ತಿನಾಗನ ದರ್ಶನ ಮಾಡಿ, ನಿಮ್ಮ ಜೀವನ ಪಾವನ ಆಗುತ್ತೆ. ಶುಭ ಆಗ್ಲಪ್ಪ. ನಾನು ಸಿಗೋದು ಮಂಗಳವಾರ, ಗುರುವಾರ, ಭಾನುವಾರ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ನ ಬರ್ಕೊಳ್ಳಿ. ಆ ನಂಬರಿಗೆ ಕರೆ ಮಾಡಿ ಅವರು ವಿವರವನ್ನು ಕೊಡ್ತಾರೆ. ಶುಭ ಆಗ್ಲಪ್ಪ. ಯಶಸ್ಸು ಅನುಭವ. ಹಲೋ, ನಮಸ್ಕಾರಗಳು ಸ್ವಾಮೀಜಿ. ನಮಸ್ಕಾರ, ಹೇಳಿ. ನಮ್ದು ಭವಿಷ್ಯ ಬಗ್ಗೆ ಹೇಳ್ಬೇಕು. ನಮ್ದು ಪೆನ್ಷನ್ ಈಗ ರಿಟೈರ್ಡ್ ಆಗಿ 2013 ಐತಿ. ಅವ್ರು ಇನ್ನೂ ಕಾಣಿಸ್ತಾ ಇದಾರೆ. ಸ್ವಲ್ಪ ಬಂದೈತಿ ದುಡ್ಡು, ಇನ್ನು ಏನು ಪೂರ ಬಂದಿಲ್ಲ. ಯಾಕೆ ಹಿಂಗಾಗ್ತಾ ಐತಿ ಏನು ಅನ್ನೋದು ಹೇಳ್ತೀರಾ? ತಮ್ಮ ಹೆಸರೇನಪ್ಪ?
ಸದಾಶಿವಯ್ಯ ಎಚ್ ಎಂ, ಹಾಂ, ತಾವು ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರಿ? ಕೇಂದ್ರ ಜಲ ಆಯೋಗ ಮಂಡಳಿ. ಹಾಂ, 300ರಲ್ಲಿ ಒಂದು ಸಂಖ್ಯೆ ತಕ್ಷಣ ಹೇಳಿ. 59 ಯಾವ್ದಾರ ಹೂವು? ಗುಲಾಬಿ ಹೂವು. ಹಾಂ, ಸ್ವಲ್ಪ ಕಷ್ಟ ಇದೆ, ಸಣ್ಣ ಸಣ್ಣ ತಕರಾರಿದೆ, ಬಟ್ ನಿಮಗೆ ಯಾವ ತೊಂದರೆಯೂ ಇಲ್ಲದೆ ಪೂರ್ಣ ಮೊತ್ತ ಬರುತ್ತೆ. ನೀವು ಒಂದು ಕೆಲಸ ಮಾಡಿ, ಕೈಯಲ್ಲಿ 11 ರೂಪಾಯಿ ಇಟ್ಕೊಳ್ಳಿ. ಆಯ್ತು ಆಯ್ತು ಸ್ವಾಮೀಜಿ. 11 ರೂಪಾಯಿ ಇಟ್ಕೊಂಡು, ಮುಕ್ತಿನಾಗ ನಿನ್ನ ಸೇವೆ ಮಾಡ್ತೀನಿ, ಏನು ಸ್ವಾಮೀಜಿ, ಏನು ಹೇಳಿ ಇನ್ನೊಂದ್ಸಲಿ. ಮುಕ್ತಿನಾಗ ಮುಟ್ಟಿನಾಗ ನಿನ್ನ ಸೇವೆ ಮಾಡ್ತೀನಿ, ನನಗೆ ದಯವಿಟ್ಟು ನನ್ನ ಹಣವನ್ನು ಕಳಿಸ್ಕೊಡು ಅಂತ ಹೇಳಿ. ಆಯ್ತಾ? ನಿಮ್ಮ ಹಣ ಬರುತ್ತೆ ಜನವರಿ 15 ಆದಮೇಲೆ. ಜನವರಿ 15 ಆದ್ಮೇಲೆ ಸ್ವಾಮೀಜಿ. ಹಾಂ, ನೀವು ಅಲ್ಲಿವರೆಗೂ ಏನು ಮಾಡಬೇಕು ಅಂದರೆ, ಕನಿಷ್ಠ ಒಂದು 21 ಸರಿನಾರ ಮನೆಯೊಳಗೆ ಕೂತ್ಕೊಂಡು ಹೇಳ್ಕೋಬೇಕು, ಮುಕ್ತಿನಾಗ ನಿನಗೆ ನಮಸ್ಕಾರ, ಮುಕ್ತಿನಾಗ ನಿನಗೆ ನಮಸ್ಕಾರ ಅಂತ. ಮುಟ್ಟಿನಾಗ ನಿನಗೆ ನಮಸ್ಕಾರ. ಹಾಂ, ಅದು ಮನಸ್ಸಲ್ಲಿ ಹೇಳ್ತಾ ಇರಿ. ಆಯ್ತು. ಸತ್ಯವಾಗಿ ನಿಮ್ಮ ಕೆಲಸ ಸುಲಭವಾಗಿ ಆಗತ್ತೆ, ದುಡ್ಡು ಬರುತ್ತೆ, ಯಾವ ಅನುಮಾನವೂ ಬೇಡ. ಎಲ್ಲಿಂದ ಮಾತಾಡ್ತಾ ಇದ್ದೀರ ತಾವು? ನಾವು ಹರಿಹರದಿಂದ ಸ್ವಾಮೀಜಿ. ಆಯಿತು, ಇತ್ ಕಡೆ ಬಂದಾಗ ಒಂದ್ಸರಿ ಬಂದು ಭೇಟಿ ಮಾಡಿ. ಎಲ್ಲಿ ಬರ್ಬೇಕು ಸ್ವಾಮೀಜಿ ನೀವು? ಇದು ಕೆಂಗೇರಿ ಆದಮೇಲೆ ಹೇಳಿ. ದೊಡ್ಡ ಆಲದ ಮರದ ರಸ್ತೆ ಅಂತ ಇದೆ, ಅಲ್ಲಿ 227 ಕೆಂಗೇರಿಯಿಂದ 227ನೇ ನಮ್ಮ ಬಸ್ ನಂಬರ್. ಎಲ್ಲ ಬಸ್ಗಳು ಬರುತ್ತೆ, ಬೇಕಾದಷ್ಟು ಬಸ್ ಇದೆ, ಎಲ್ಲ ರಾಮೋಹಳ್ಳಿಗೆ ಬರುತ್ತೆ. ಪಕ್ಕದಲ್ಲೇ ನಮ್ಮ ದೇವಸ್ಥಾನ, ಮುಕ್ತಿನಾಗ ದೇವಸ್ಥಾನ ಅಂತ ಕೇಳಿ ಅವರೇ ತೋರಿಸ್ತಾರೆ. ದೇವಸ್ಥಾನ ಬಸ್ಗಳು ಬೇಕಷ್ಟು ಇರುತ್ತೆ. ಮುಕ್ತಿನಾಗ ದೇವಸ್ಥಾನ. ಹಾಂ, ಹೇಳಿ ಸ್ವಾಮಿ. ಖಂಡಿತ ಬನ್ನಿ, ಒಂದ್ಸರಿ ಬಂದು ಭೇಟಿ ಮಾಡಿ. ನೀವು ಬರೋವಾಗ ಮಂಗಳವಾರ, ಗುರುವಾರ, ಭಾನುವಾರ ಬರಬೇಕು. ಮಂಗಳವಾರ, ಗುರುವಾರ, ಭಾನುವಾರ. ಹೌದು, ಬೆಳಗ್ಗೆ 9 ಗಂಟೆಯಿಂದ ನಾನು ಅಲ್ಲೇ ಇರ್ತೀನಿ, ನಿಮಗೆ ಸಿಗ್ತೀನಿ. ಶುಭ ಆಗಲಿ. ಸ್ವಾಮೀಜಿ, ಇನ್ನೂ ಒಂದು ಸಮಸ್ಯೆ ಐತಿ. ಹೇಳಿ. ನಮ್ಮ ಹಿರಿಯರಿಂದ ಬರೋ ಆಸ್ತಿಗಳಾದವ, ಆಸ್ತಿ ಹಣ ಬರೋದವ, ಅದನ್ನು ಬರ್ತಾ ಇಲ್ಲ. ಅದ್ರ ಬಗ್ಗೆನೂ ನೀವು ಹೇಳ್ತೀರಾ? ಏನಿಲ್ಲ, ಬಂದಲ್ಲಿ ಒಂದ್ಸರಿ ಒಂದು ನಾಗ ಇಟ್ಕೊಳ್ಳಿ ಕೈಯಲ್ಲಿ. ನಮ್ಮ ಸೇವಾ ಕೌಂಟ್ರಲ್ಲಿ ಒಂದು ನಾಗ ಸಿಗುತ್ತೆ. ಮನೇಲಿ ನಾಗ ಅದಾವ, ಬೆಳ್ಳಿ ಅದಾವ. ಅಲ್ಲ, ಅದಲ್ಲಪ್ಪ, ಅದು ಮನೇಲಿ ದಿನ ಮಾಡಿ. ಸರಿ ಸರ್. ಇಲ್ಲಿ ದೇವಸ್ಥಾನಕ್ಕೆ ಬಂದು ಸೇವಾ ಕೌಂಟ್ರಲ್ಲಿ ಒಂದು ನಾಗ ತಗೊಂಡು 11 ರೂಪಾಯಿ ಇಟ್ಕೊಂಡು ನಮ್ಮ ಬಂದಾಗ ನಾಗ ತಗೋಬೇಕ? ಹೌದು ಹೌದು, ಮೂಲ ಸ್ಥಾನದಲ್ಲಿ 9 ಪ್ರದಕ್ಷಿಣೆ ಮಾಡಿ, ಸರಿ. ಮುಕ್ತಿನಾಗ ನಿನಗೆ ನಮಸ್ಕಾರ, ಮುಕ್ತಿನಾಗ ನಿನಗೆ ನಮಸ್ಕಾರ ಅಂತ ಹೇಳ್ಕೊಂಡು ಅಲ್ಲಿ ಹೇಳಿ, ನನ್ನ ಆಸ್ತಿ ಕೊಡಿಸ್ಕೊಡು, ನನ್ನ ಭಾಗದ ಆಸ್ತಿ ಬಂದ ಮೇಲೆ ನಿಂಗೊಂದು 2% ನಿನ್ನ ಹುಂಡಿಗೆ ಹಾಕ್ತೀನಿ, ಸರಿ ಸ್ವಾಮಿ. ಸತ್ಯವಾಗಿ ನಿಮ್ಮ ದುಡ್ಡು ಬರುತ್ತೆ, ಅನುಮಾನವೇ ಬೇಡ, ಬಂದು ಭೇಟಿ ಮಾಡಿ. ಸ್ವಾಮೀಜಿ. ಶುಭ ಆಗಲಿ. ಸ್ವಾಮೀಜಿ, ನಮ್ಮ ಮಕ್ಕಳ ಸಮಸ್ಯೆ ಬಗ್ಗೆ ದಯವಿಟ್ಟು ಬನ್ನಿ, ಎಲ್ಲ ಸರಿ ಮಾಡಿಕೊಡ್ತೀನಿ. ಯಾವ್ದಾರ ಒಂದು ಜಾತಕ ತೊಗೊಂಡು ಬನ್ನಿ ಮಕ್ಕಳದು. ಸರಿ ಸ್ವಾಮೀಜಿ. ವೀಕ್ಷಕರಿಗೆ ಎಲ್ಲರೂ ಅಷ್ಟೇ. ಹಲೋ, ಹಲೋ, ಹೇಳಿ. ನನಗೆ ಕೆಲವು ಮಕ್ಕಳಾಗ್ಲಿಲ್ಲ, ಅದಕ್ಕೆ ಕೇಳಬೇಕು ಅಂತ ಮಾಡಿದ್ದೆ. ನಿಮ್ಮ ಹೆಸರೇನು? ಮನುರಾಣಿ. ಏನಮ್ಮ? ಮನುರಾಣಿ. ಮನುರಾಣಿ. ಏನು ಹೆಸರಮ್ಮ ಇದು? ನಿಮ್ಮ ಮನೆಯವರ ಹೆಸರೇನು? ಪ್ರಕಾಶ್ ಗೌಡ. ಎಂತ ಗೌಡ? ಪ್ರಕಾಶ್ ಗೌಡ. ಪ್ರಕಾಶ್ ಗೌಡ. ಏನು ಮಾಡ್ತಾರ ಮಾತಾ? ಇಂಜಿನಿಯರ್ ಅವರು. ಇಂಜಿನಿಯರು. ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ? ಮದುವೆಗೆ ಫೆಬ್ರವರಿ 3 ಎಲ್ಲ ತೊಂದರೆ ಇಲ್ಲ, ಏನು ಯೋಚನೆ ಮಾಡಬೇಡಿ. ಒಂದು ಸಾರಿ ಬಂದು ದಯವಿಟ್ಟು ಭೇಟಿ ಮಾಡಿ. ಮಕ್ಕಳಾಗಬೇಕಾದ್ರೆ ಯಾವ ದೋಷ ಇದೆ, ಆ ದೋಷ ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಖಂಡಿತ ಆಗುತ್ತೆ. ಮುಕ್ತಿನಾಗ ಸನ್ನಿಧಿಗೆ ಬಂದರೆ 1 ವರ್ಷದಲ್ಲಿ ನೀವು ಫಲವನ್ನು ನೋಡ್ಬೋದು. ವೀಕ್ಷಕರೇ, ನೀವೇ ಎಲ್ಲೋ ಆಕಸ್ಮಿಕವಾಗಿ ಕೈ ಟಚ್ ಮಾಡಿ ಕಟ್ಟಾಗಿದೆ ನಿಮ್ಮ ಕರೆ. ಜೋಪಾನ, ಟಿ ವಿ ವಾಲ್ಯೂಮ್ ಆಫ್ ಮಾಡಿ ಮಾತಾಡಿ. ಹಲೋ, ಶಾಸ್ತ್ರಿಗಳ ಜೊತೆ ಮಾತಾಡ್ಬೇಕಿತ್ತು ಸ್ವಾಮಿ. ಮಾತಾಡ್ತಾ ಇದ್ದೀನಿ, ಹೇಳಿ. ಸ್ವಾಮಿ, ನಮ್ದು ಒಂದು ಕಷ್ಟ ಇದೆ ಸ್ವಾಮಿ. ಮುಕ್ತಿನಾಗದಲ್ಲಿ ಬರ್ಬೇಕಾದ್ರೆ ನಾವು 1 ತಿಂಗಳಿಂದ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ, ಬರ್ಬೇಕಾದ್ರೆ ಆಗ್ತಾ ಇಲ್ಲ ಸ್ವಾಮಿ. ಎಲ್ಲಿಂದ ಮಾತಾಡ್ತಾ ಇದ್ದೀರ ತಾವು? ರಾಯಚೂರಿಂದ ಸ್ವಾಮಿ. ರಾಯಚೂರು. ಏನು ದೊಡ್ಡದಿಲ್ಲ ರಾಜ, ಈ 15ಕ್ಕೆ ಬರ್ತೀನಿ ಅಂತ ಅನ್ಕೋ. ಈ 15 ಷಷ್ಠಿ ಇದೆ. ಸ್ವಾಮಿ. ಬಂದರೆ ನೀವೇ ಗರ್ಭಗುಡಿಯ ಒಳಗೆ ಅಭಿಷೇಕ ಮಾಡುವ ಯೋಗ ಇದೆ. ಆಯ್ತು ಸ್ವಾಮಿ. ಹಾಗಾಗಿ 15ಕ್ಕೆ ಬರ್ತೀನಿ ಅಂತ ದೇವ್ರ ಮುಂದೆ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ಸಾಕು. ಆಯ್ತು. ಖಂಡಿತ ನೀವು ಬರ್ತೀರಾ. ಬಂದು 15ಕ್ಕೆ ನಾನು ಬಂದು ಭೇಟಿ ಮಾಡ್ತೀರಾ. ನಿಮ್ಮ ಹೆಸರೇನು? ವೆಂಕಟೇಶ್ ಅಂತ ಹೇಳಿ ಸ್ವಾಮಿ. ಶುಭ ಆಗಲಿ. ಖಂಡಿತ ಬರ್ತೀರಾ, ಒಳ್ಳೇದಾಗತ್ತೆ. ಬಂದ ಮೇಲೆ ಎದುರುಗಡೆ ಮಾತಾಡೋಣ, ಬನ್ನಿ. ಸರಿ. ಹೊರಗಿನಿಂದ ಬಂದವರಿಗೆ ಸ್ನಾನಕ್ಕೆ
ತಿಂಡಿಗೆ, ಬಟ್ಟೆ ಬದಲಾಯಿಸೋದಕ್ಕೆ ಎಲ್ಲ ಅವಕಾಶ ಇದೆ. ಏನು ಬೇಕು ಮಾಡ್ಬೋದು. ಹಲೋ, ಹಲೋ, ಹೇಳಿ. ನಾನು ಗುರುಜೇಶ್ವರ ಮಾತಾಡೋದು. ಮಾತಾಡ್ತಾ ಇದ್ದೀನಿ, ಹೇಳಿ. ನಾನು ಬರ್ತಾ ಡೇಟ್ 22 ಹ್ಞೂ 7/1961. ಹೇಳಿ ಹೇಳಿ ಹೇಳಿ. ನಮಗೆ ಸ್ವಲ್ಪ ಅಂಗಡಿ ವ್ಯಾಪಾರ ಕಡಿಮೆ ಐತ್ರಿ. ಏನು ವ್ಯಾಪಾರ ಮಾಡ್ತೀರಾ? ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಐತಿ. ಏನಪ್ಪ? ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಐತ್ರಿ. ಕೋಲ್ಡ್ ಡ್ರಿಂಕ್ಸ್ ಐಸ್ ಕ್ರೀಮ್ ಪಾರ್ಲರ್. ಹಾಂ, ಸರಿ, ತೊಂದರೆ ಇಲ್ಲ, ಹೇಳಿ ಹೇಳಿ ಹೇಳಿ. ಸ್ವಲ್ಪ ವ್ಯಾಪಾರ ಬಂದೈತ್ರಿ. ಅದು ಸ್ವಲ್ಪ ನೀವು ಬೆಂಗಳೂರು ಕಡೆ ಬರೋದೇ ಇಲ್ವಾ? ಇಲ್ರಿ, ಕಡಿಮೆ ಬಹಳ ಕಡಿಮೆ. ಒಂದು ಸರಿ ಬನ್ನಿ ನಿಮ್ಮ ಅದೃಷ್ಟ ಬದಲಾಯಿಸ್ಕೊಳ್ಳೋದಕ್ಕೆ. ಮಂಗಳವಾರ, ಗುರುವಾರ, ಭಾನುವಾರ ಯಾವತ್ತು ನಿಮ್ಗೆ ಅನುಕೂಲ ಆಗುತ್ತೆ ಬನ್ನಿ. ಬರೋ ಹಿಂದಿನ ದಿವಸ ಆಯ್ತಾ ಬರ್ತಾ ಇದ್ದೀವಿ, ನಮ್ಮ ಹೆಸರು ಬರ್ಕೊಳ್ಳಿ ಅಂತ ಹೇಳಿಬಿಡಿ. ಬೆಳಗ್ಗೆ 10 ಗಂಟೆವರೆಗೂ ನಿಮ್ಗೆ ಅವಕಾಶ ಇರುತ್ತೆ. ಬನ್ನಿ, ಬಂದು ನನ್ನ ಒಂದು ಸರಿ ಭೇಟಿ ಮಾಡಿ. ಒಂದು ಸಣ್ಣ ಪೂಜೆಯಿಂದ ನಿಮ್ಮ ಜೀವನನೇ ಬದಲಾಗ್ಬಿಡುತ್ತೆ. ಹೌದಾ? ಹೌದು. ಈಗ ನಾವು ಮನೆ ಕಟ್ಟಿ 15 ವರ್ಷ ಆಯ್ತು. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಇಂದ ಅದಕ್ಕೆ ಮಾಡಬೇಕು. ಇಲ್ಲ, ಎಲ್ಲವೂ ಆಗುತ್ತೆ ರಾಜ. ಒಂದ್ಸರಿ ನೀವು ನಮ್ಮ ಕ್ಷೇತ್ರಕ್ಕೆ ಬಂದರೆ ಅಲ್ಲೊಂದು ನಾಗ 11 ರೂಪಾಯಿ ಇಟ್ಕೊಂಡು 9 ಪ್ರದಕ್ಷಿಣೆ ಮಾಡಿ ನಿಮ್ಮ ಸಮಸ್ಯೆ ಎಲ್ಲ ಹೇಳ್ಕೊಳ್ಳಿ. ಇಂತಿಂಥ ಸಮಸ್ಯೆ ಇದೆ, ನಿವಾರಣೆ ಮಾಡಿಕೊಡು ಅಂತ ಹೇಳಿ ಅಲ್ಲಿ ಹುಂಡಿಗೆ ಹಾಕಿ ನಿಮ್ಮ ಕೆಲಸ ಆಗುತ್ತೆ. ಹಾಂ, ಆಮೇಲೆ ನಾನು ಭೇಟಿ ಮಾಡಿ ನಾನು ಹೇಳ್ತೀನಿ ಏನು ಮಾಡಿದ್ರೆ ಸುಲಭವಾಗಿ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಶುಭ ಆಗಲಪ್ಪ. ವೀಕ್ಷಕರ, ಈ ಮಾನವ ಜನ್ಮ ಬರೋದೇ ಕರ್ಮದಿಂದ. ಅದರಲ್ಲೂ ಮಾಡೋ ಕೆಲಸಗಳಲ್ಲಿ ತೊಡಕಾಗೋದು ನಾವು ಗೊತ್ತಿಲ್ಲದೆ ನಿವಾರಣೆ ಮಾಡ್ಕೊಳ್ಳದೆ ಇರೋ ಕ್ರಮದಿಂದ. ಹಲೋ, ಹಲೋ, ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ಬೇಕಾದ್ರೆ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಮ್ಮ. 15 ಹೇಳಿ. ಮಧ್ಯ ಹಾಂ ಬೇಡ, ಹೇಳಿ. 15/1/1975. ಏನು ನಿಮ್ಮ ಹೆಸರೇನು? ವಿಜಯ ಅಂತ. ಏನು ಮಾಡ್ತಾ ಇದ್ದೀರಾ? ಟೈಲರಿಂಗ್ ಮಾಡ್ತಾ ಇದ್ದೀನಿ. ಆಯಿತು. ಮದುವೆ ಆಗಿದೆಯಾ? ಮದುವೆ ಆಗಿದೆ, ಒಬ್ಬ ಮಗಳು. ಅವ್ರ ಹೆಸರೇನು? ಯಜಮಾನ್ರ ಹೆಸರು? ಭರತ್ರಾಜ್ ಅಂತ. ಹಾಂ, ಸರಿ. ಮಗಳ ಹೆಸರು? ಭೂಮಿಕಾ ಅಂತ. ಹಾಂ, ಮಗಳೇನು ಮಾಡ್ತಾ ಇದ್ದಾರೆ? BE ಮಾಡ್ತಾ ಇದ್ದಾಳೆ. ಹಾಂ, ಸರಿ. ಹೇಳಮ್ಮ, ಏನು ನಿಮ್ಮ ಪ್ರಶ್ನೆ ಏನು? ಅಂದ್ರೆ ಮನೆ ಕಟ್ತೀವ ಅಂತ. ಹಾಂ, 300ರಲ್ಲಿ ಒಂದು ಸಂಖ್ಯೆ ತಕ್ಷಣ ಹೇಳಿ. 5. ಆಯ್ತು. ಯಾವ್ದಾರ ಹೂವು? ಮಲ್ಲಿಗೆ. ಖಂಡಿತ 100ಕ್ಕೆ 100 ನೀವು ಮನೆ ಕಟ್ತೀರಾ, ಅದರಲ್ಲಿ ಏನು ತೊಂದರೆ ಇಲ್ಲಮ್ಮ. ಹೌದಾ? ಹೌದು. ಬನ್ನಿ ಒಂದ್ಸರಿ. ಅಂದ್ರೆ ಇದೇ ನಂಬರ್ ಕಾಲ್ ಮಾಡ್ಬೇಕಾ? ಇಲ್ಲಮ್ಮ, ಕೆಳಗಡೆ ನಂಬರ್ ಇದೆಯಲ್ಲ, ಬರ್ತಾ ಇದೆ ನೋಡಿ. ಆ 2 ನಂಬರ್ ಕರೆ ಮಾಡಿದ್ರೆ ತಾವು ಬಂದು ಭೇಟಿ ಮಾಡ್ಬೋದು. ಆಯ್ತಾ? ಎಷ್ಟು ವರ್ಷ ಕಟ್ತೀವಿ ಅಂತ ಮಗಳ ಜಾತಕ ತಗೊಂಬನ್ನಿ. ಒಂದು ಮಗಳದು ಡೇಟ್ ಆಫ್ ಬರ್ತ್ ಇಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಕುಂಡ್ಲಿ ಬೇಕು. ನಾನು ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡಿಲ್ಲ. ನೀವು ಎದುರುಗಡೆ ಬಂದರೆ ಜಾತಕದಲ್ಲಿ ಏನು ದೋಷ ಇದೆ ಅದು ನೋಡಿಬಿಟ್ಟು ಏನು ಮಾಡಿದ್ರೆ ತಕ್ಷಣ ನಿಮ್ಮ ಜೀವನನೇ ಬದಲಾಗುತ್ತೆ. ಯಾಕೆಂದರೆ ಮೊದಲು ಭೂಮಿಕಾ ಅಂತ ಹೆಸರಿಟ್ಟಿದ್ದೀರಾ. ನಿಮ್ಮ ಮಗಳು ಮುಂದಿನ ಜೀವನ ಚೆನ್ನಾಗಿರಬೇಕು. ಅವರಾಗಲೇ ಮೆಚ್ಯೂರ್ ಪೀರಿಯಡಿಂದ ಸ್ವಲ್ಪ ತೊಂದರೆ ಇದೆ ಹೆಲ್ತಲ್ಲಿ. ಮುಂದೆ ಅವ್ರ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಂ, ಭೂಮಿಕಾ ಅಂತ ಹೆಸರಿಡಬಾರ್ದು. ಇರಲಿ, ನೀವು ಒಂದ್ಸರಿ ಬನ್ನಿ, ನಾನು ನಿಮ್ಗೆ ಕೆಲವು ವಿವರವನ್ನು ಕೊಡ್ತೀನಿ. ಅದು ಮಾಡ್ಕೊಳ್ಳಿ. ಸತ್ಯವಾಗಿ ಯಾವುದೇ ಅಡಚಣೆ ಇಲ್ದರೆ ನೀವು ಚೆನ್ನಾಗಿರ್ತೀರ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹೌದು 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 ಹೌದು. ಶುಭ ಆಗಲಿ. ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ, ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ, ಮಾಡಿದ ಪಾಪವ ತೊಳೆಯಲು ಬೇಗ